ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಇವತ್ತು ಶಿವಮೊಗ್ಗ ಚರ್ಚಲ್ಲಿದ್ದೀನಿ ಫ್ರೆಂಡ್ಸ್. ಮತ್ತು ಮರಿಯಮ್ಮನವ್ರ ಹತ್ರ ಪ್ರೇಯರ್ ಮಾಡಿಕೊಂಡು ಪುಟ್ಟದಾಗಿ ಎಲ್ಲರಿಗೋಸ್ಕರನೂ ಪ್ರೇಯರ್ ಮಾಡಿಕೊಂಡು ಆಮೇಲೆ ಅಲ್ಲಿರೋ ವೆದರ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಫ್ಲವರ್ಸು ಎಲ್ಲ ನ್ಯಾಚುರಲಾಗಿ ಸೂಪರಾಗಿದೆ. ನ್ಯಾಚುರಲಾಗೇ ಇರೋದು ಫ್ರೆಂಡ್ಸ್. ಇಲ್ಲಿ ಬಂದರೆ ಏನೋ ಒಂಥರ ಫ್ರೆಶ್ ಅನಿಸುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ನೆಮ್ಮದಿ ಕಾಮಾಗಿರುತ್ತೆ ಜಾಗ. ಚರ್ಚ್ ಮಾತ್ರ ತುಂಬ ಸುಂದರವಾಗಿದೆ. ಇವತ್ತು SLC ಎಕ್ಸಾಮ್ ಬರೀತಿರೋ ಪ್ರತಿಯೊಂದು ಮಕ್ಕಳಿಗೋಸ್ಕರ ಪ್ರೇಯರ್ ಮಾಡಿಕೊಂಡೆ, ಚೆನ್ನಾಗಿ ಬರೀಲಿ ಅಂತ. ಅವರೇನು ಓದಿದಾರೋ ಅದೆಲ್ಲ ನೀಟಾಗಿ ಬರ್ಕೊಂಡು ಆಮೇಲೆ ಅವರಿಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗದೆ ಇರೋಂಗೆ ಇರಲಿ ಅಂತ ಅಂದ್ಕೊಂಡು ಪ್ರೇಯರ್ ಮಾಡಿದೆ. ಇವತ್ತು ಸ್ಟೆಲ್ಲ ಅವ್ರ ಮಗಳು SLC ಬರೀತಿರೋದ್ರಿಂದ ಅವಳಿಗೆ ಶಿವಮೊಗ್ಗದಲ್ಲಿರೋ ಪಬ್ಲಿಕ್ ಸ್ಕೂಲ್ನಲ್ಲಿ ಅವಳಿಗೆ ಸೆಂಟರ್ ಬಿದ್ದಿದೆ. ಅದಕ್ಕೋಸ್ಕರ ಅವಳಿಗೋಸ್ಕರನೂ ಪ್ರೇಯರ್ ಮಾಡಿಕೊಂಡ್ವಿ, ಚೆನ್ನಾಗಿ ಬರೀಲಿ ಅಂತೇಳ್ಬಿಟ್ಟು. ಇದೇ ಅವಳು ಓದೋ ಸ್ಕೂಲು. ಅವಳನ್ನ ಹಂಗೆ ಪಿಕ್ ಮಾಡಿಕೊಂಡು ಅಲ್ಲಿ ಎಲ್ಲಿ ಸೆಂಟ್ರ್ ಬಿದ್ದಿದೆಯೋ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಬಂದ್ವಿ ನಾವು. ಆಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೂಪರಾಗಿದೆ. ಫುಲ್ಲು ಗರ್ಲ್ಸ್ ಕಾಲೇಜು ಕೂಡ ಇದೆ, ಗರ್ಲ್ಸ್ ಸ್ಕೂಲು ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಹೆಣ್ಮಕ್ಳಿಗೆ ಹಾಸ್ಟೆಲ್ಲು. ಇಲ್ಲಿ ಅಂತೋಣಿಯರ್ ಗವಿ ಇದು. ಇವರು ಅಂತೋಣಿಯರ್ ಸ್ಟ್ಯಾಚು ಹತ್ರನೂ ಸಣ್ಣದಾಗಿ ಪ್ರೇಯರ್ ಮಾಡಿಕೊಂಡು ಅಲ್ಲಿಂದ ಇವಾಗ ಅವಳು ಹಾಸ್ಟೆಲಿಂದ ಹೊರಗಡೆ ಬಿಡ್ತಾರೆ ಅಂದ್ಕೊಂಡು ಅಲ್ಲಿಂದ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಾಯಿದ್ದೀವಿ. ಮಕ್ಕಳಿಗೆ ಫ್ರೆಂಡ್ಸ್ ಬೇರೆ ಟೈಮಲ್ಲೆಲ್ಲ ದೇವ್ರ ನೆನಪು ಬರೋಲ್ಲ. ಎಕ್ಸಾಮ್ ಟೈಮಲ್ಲಿ ಕಷ್ಟ ಬಂದಾಗ, ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೂ ಅಷ್ಟೇ, ಕಷ್ಟ ಬಂದಾಗಲೇ ದೇವ್ರ ಜ್ಞಾನ ಬರೋದು, ಇಲ್ಲಾಂದರೆ ದೇವ್ರ ನೆನಪು ಬರೋಲ್ಲ. ಅಲ್ಲಿಂದ ಇವಳಿಗೆ ಪಬ್ಲಿಕ್ ಸ್ಕೂಲ್ ಸೆಂಟರ್ ಹತ್ರ ಬಂದ್ವಿ. ನೋಡಿ ಫ್ರೆಂಡ್ಸ್, ಎಲ್ಲ ಪೇರೆಂಟ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ. ಬಂದು ಮಕ್ಳನ್ನ ಬಿಡೋಕ್ಕೆ ಬಂದಿದ್ದಾರೆ. ಮಕ್ಕಳು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾರೆ, SLC ಎಕ್ಸಾಮ್ ಅಂತೇಳ್ಬಿಟ್ಟು. ಮಕ್ಕಳಿಗಿಂತ ಜಾಸ್ತಿ ಪೇರೆಂಟ್ಸು ತುಂಬ ಟೆನ್ಷನ್ ಇರೋಂಗೆ ಕಾಣಿಸು ನನಗೆ. ಎಲ್ಲ ಮಕ್ಳಿಗೂ ಆಲ್ ದ ಬೆಸ್ಟ್. ಕಷ್ಟಪಟ್ಟು ಬರೀರಿ, ಅಪ್ಪ ಅಮ್ಮನ ಆಸೆನ ಈಡೇರಿಸಿ. ಮಕ್ಕಳ, ಇದು ನಿಮಗೆ SLC ಬೇಸಿಕ್ಕು, ಚೆನ್ನಾಗಿ ಬರೀರಿ. ಅಲ್ಲಿಂದ ಬರ್ತಾ ಪೂರಿ ಚಟ್ನಿ ಸಾಕು ತಿಂದ್ವಿ. ಸ್ಟೆಲ್ಲ ಇಡ್ಲಿ ತಿಂದ್ಲು ಅಲ್ಲೇ ಸಹ್ಯಾದ್ರಿ ಕಾಲೇಜ್ ಹತ್ರ ಎದುರುಗಡೆ. ಬೆಳಗ್ಗೆ ಏನೂ ತಿಂದಿರಲಿಲ್ಲ, ಬೇಗ ಬಂದಿದ್ವಿ, ಹಂಗಾಗಿ ಅಲ್ಲೇ ಟಿಫನ್ ತಿನ್ಕೊಂಡು ಬಂದ್ವಿ. ಇಲ್ಲಿ ತಿಂಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಲ್ಲಿಂದ ಆರೋಗ್ಯನ ಮೀಟ್ ಮಾಡಿದ್ವಿ. ಅವನು ಮಾತಾಡಿಸ್ಕೊಂಡು ಒಂದು ಲೋಟ ಕಾಫಿ ಕುಡ್ಕೊಂಡು ನಾವು ಮಾಡಿರೋ ರೀಲ್ಸ್ ಎಲ್ಲ ನೋಡ್ತಾ ಇದ್ದ. ಅವನಿಗೂ ಹೇಳಿದೆ ಸಬ್ಸ್ಕ್ರೈಬ್ ಮಾಡು ನಮ್ಮ ಚಾನಲ್ಲು ಎಲ್ಲ ನೋಡು ಅಂತ ಹೇಳ್ಬಿಟ್ಟು. ಆಮೇಲೆ ಅವನು ಸ್ವಲ್ಪ ಮಾವಿನಕಾಯಿಗಳೆಲ್ಲ ಕಿತ್ಕೊಟ್ಟ. ಮಾವಿನಕಾಯಿ ಎಲ್ಲ ತೊಗೊಂಡು, ಬಿಸಿಲು ತುಂಬ ಜಾಸ್ತಿ ಇತ್ತು ಅಂತ ಒಂದೇ ಒಂದು ವಾಟರ್ ಮಿಲನ್ನು ಎಲ್ಲ ಒಂದೊಂದು ಪೀಸ್ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಕಮೆಂಟು, ಶೇರು ಮಾಡಿ. ಥ್ಯಾಂಕ್ ಯು.